ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಆದರ್ಶ ವಿದ್ಯಾಲಯ ನವೋದಯ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಮತ್ತು ಯಾವುದೇ ರೀತಿಯಾದಂಥ ಪರೀಕ್ಷೆಗೆ ಹೆಚ್ಚಿನ ಮಾಹಿತಿಗಾಗಿ ಕೂಡ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ನಿಮಗೆ ನಮ್ಮ ಚಾನಲಿಂದ ಹೆಚ್ಚಿನ ಮಾಹಿತಿ ನಿಮಗೆ ಇನ್ನೂ ಕಂಪ್ಲೀಟಾಗಿ ದೊರಕುತ್ತದೆ. ಹಾಗಿದ್ದರೆ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನಲನ್ನು ತಾವುಗಳು ಏನು ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ತಮಗೆ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗಳು ರಿಸಲ್ಟ್ಗಳು ಇನ್ನೂ ತಡವಾಗಿದೆ. ಮತ್ತು ಅದೇ ರೀತಿಯಾಗಿ ಇಂದು ನಾಳೆ 24 ಅಥವಾ 25ನೇ ತಾರೀಕಿಗೆ SSLC ವಿದ್ಯಾರ್ಥಿಗಳ ಫಲಿತಾಂಶಗಳು ಬಿಡುಗಡೆ ಆಗ್ತಾ ಅನ್ನುವಂಥ ಮಾಹಿತಿ ಈಗಾಗಲೇ ನಿಮಗೆ ದೊರೆತಿದೆ. ಆದರೆ ಎಲ್ಲ ಮೂಲಗಳ ಪ್ರಕಾರ ಈ ಒಂದು SSLC ಪ್ರವೇಶ ಪರೀಕ್ಷೆಯ ರಿಸಲ್ಟ್ ಇದೆಯಲ್ಲ, ಇದು ಏನಾಗಪ್ಪ ಅಂತಂದರೆ 24, 25ನೇ ತಾರೀಕಿಗೆ ಬಿಡುಗಡೆ ಆಗೋದಿಲ್ಲ ಅನ್ನುವಂಥ ಒಂದು ಸುದ್ದಿ ಬಂದಿದೆ. ಅಂತಂದ್ರೇನು 2 ರಿಂದ 3 ದಿನ ಏನಾಗ್ಬೋದು, ತಡವಾಗಿ ಬರ್ಬೋದು ಅನ್ನುವಂಥ ಒಂದು ಸುದ್ದಿ ಹರಡ್ತಾ ಇದೆ. ಆ ಒಂದು ಕಾರಣದಿಂದ ರಿಸಲ್ಟ್ 2-3 ದಿನ ತಡ ಆಗಬಹುದು. ಸೊ ಆದ ಕಾರಣ ವಿದ್ಯಾರ್ಥಿಗಳು 24, 25ನೇ ತಾರೀಕಿನಂದು ಕಾತುರದಿಂದ ರಿಸಲ್ಟ್ಗಾಗಿ ಕಾಯ್ತಾ ಇರ್ತಾರೆ. ಸೊ ಆದ ಕಾರಣದಿಂದ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು ಅಂಥೇಳಿ ಆದಷ್ಟು ಅವರು ಏನು ಮಾಡ್ತಾಯಿದ್ದಾರೆ, 24, 25ನೇ ತಾರೀಕಿಗೆ ಈ ಒಂದು ರಿಸಲ್ಟನ್ನು ಹೊರತುಪಡಿಸಿ ಇನ್ನೂ 2-3 ದಿನ ತಡವಾಗಿ ರಿಸಲ್ಟ್ ಬರ್ತದೆ ಅನ್ನುವಂಥ ಒಂದು ಮಾಹಿತಿಯನ್ನು ಅವರು ಏನಪ್ಪ ಅಂತಂದರೆ ಗೌರ್ಮೆಂಟ್ನವರು ಈಗಾಗಲೇ ಹೇಳಿದ್ದಾರೆ. ಸೊ ಇದಿಷ್ಟು ಮಾಹಿತಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಹಾಗೇನು